ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಉಕ್ರೇನ್ ಅಧ್ಯಕ್ಷ ವೊಲೋಡಿಮಿರ್ ಝೆಲೆನ್ಸ್ಕಿ ನಡುವಿನ ಮಾತುಕತೆ ಸುಗಮವಾಗಿಯೇ ಸಾಗಿತ್ತು. ಉಭಯ ನಾಯಕರ ಹಸ್ತಲಾಘವ ಮತ್ತು ಮುಗುಳ್ನಗೆಯೊಂದಿಗೆ ಮಾತುಕತೆ ಆರಂಭವಾಗಿತ್ತು. ಆದರೆ ಕೆಲವೇ ಕ್ಷಣಗಳಲ್ಲಿ ಉಭಯ ನಾಯಕರ ನಡುವೆ ವಾಗ್ವಾದ ಸ್ಫೋಟಗೊಂಡು ಜಂಟಿ ಪತ್ರಿಕಾಗೋಷ್ಠಿ ರದ್ದಾಗಿ ಕೊನೆಗೆ ಝೆಲೆನ್ಸ್ಕಿ ಅವರನ್ನ ಶ್ವೇತಭವನದಿಂದಲೇ ಹೊರ ಹೋಗುವಂತೆ ಸೂಚಿಸುವಲ್ಲಿಗೆ ಬಂತು ತಲುಪಿತು. ಅಷ್ಟಕ್ಕೂ ಟ್ರಂಪ್ ಝೆಲೆನ್ಸ್ಕಿ ನಡುವೆ ಘರ್ಷಣೆಯ ಕಿಡಿ ಹೊತ್ತಲು ಕಾರಣವೇನು? ಅದನ್ನ ಹೊತ್ತಿಸಿದ್ಯಾರು? ಬೇರಾರೂ ಅಲ್ಲ, ಭಾರತದ ಅಳಿಯ ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್. ಹೌದು, ಸಭೆಯ ಆರಂಭಿಕ 30 ನಿಮಿಷಗಳು ಸೌಹಾರ್ದಯುತ ಮಾತುಕತೆ ಮತ್ತು ಔಪಚಾರಿಕತೆಗೆ ಸಾಕ್ಷಿಯಾದವು. ಟ್ರಂಪ್ ಮಾತುಗಳಿಗೆ ಝೆಲೆನ್ಸ್ಕಿ ಹೂಗುಡ್ತಾ ಸರಿಯಂತ ತಲೆಯಾಡಿಸ್ತಾ ಇದ್ರು. ನಾನು ಅಮೆರಿಕದ ಅಧ್ಯಕ್ಷನಾಗಿ ಇರ್ತಾ ಇದ್ರೆ ರಷ್ಯಾ ಉಕ್ರೇನ್ ಯುದ್ಧ ಎಂದಿಗೂ ಸಂಭವಿಸ್ತಾ ಇರಲಿಲ್ಲ ಅಂತ ಟ್ರಂಪ್ ಹೇಳ್ಕೊಂಡಾಗಲೂ ಝೆಲೆನ್ಸ್ಕಿ ಸುಮ್ಮನಿದ್ರು. ಆದ್ರೆ ಯಾವಾಗ 2022ರ ರಷ್ಯಾ ಆಕ್ರಮಣ ಮತ್ತು ಯುದ್ಧಕ್ಕೆ ಉಕ್ರೇನ್ ಕಾರಣ ಅಂತ ದೂಷಿಸಲು ಟ್ರಂಪ್ ಆರಂಭಿಸಿದ್ರೋ ಆಗ ಝೆಲೆನ್ಸ್ಕಿ ಮುಖಭಾವ ಬದಲಾಗತೊಡಗಿತು. ಅಷ್ಟರಲ್ಲೇ ಸುದ್ದಿಗಾರರೊಬ್ಬರು ಟ್ರಂಪ್ ಅವರನ್ನ ಉದ್ದೇಶಿಸಿ, ನೀವು ರಷ್ಯಾದ ಪುಟಿನ್ ರೊಂದಿಗೆ ಹೊಂದಾಣಿಕೆ ಮಾಡ್ಕೊಂಡಿದ್ದೀರಾ ಅಂತ ಪ್ರಶ್ನಿಸಿದ್ರು. ಸಾಮಾನ್ಯವಾಗಿ ಟ್ರಂಪ್ ಮತ್ತು ಇತರ ವಿಶ್ವ ನಾಯಕರ ನಡುವಿನ ಶ್ವೇತಭವನದ ಸಭೆಗಳ ವೇಳೆ ಮೌನ ವಹಿಸುವ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ವರದಿಗಾರರು ಈ ಪ್ರಶ್ನೆ ಕೇಳ್ತಾ ಇದ್ದಂತೆ ಏಕಾಏಕಿ ಮಧ್ಯ ಪ್ರವೇಶಿಸಿದ್ರು. ಅಮೆರಿಕದಲ್ಲಿ ಕಳೆದ 4 ವರ್ಷಗಳ ಕಾಲ ಇದ್ದ ಅಧ್ಯಕ್ಷರೊಬ್ಬರು ಪತ್ರಿಕಾಗೋಷ್ಠಿಗಳಲ್ಲಿ ಎದ್ದು ನಿಂತು ವ್ಲಾಡಿಮಿರ್ ಪುಟಿನ್ ಅವರನ್ನ ಟೀಕಿಸುವಂತೆ ಮಾತನಾಡ್ತಾ ಇದ್ರು. ಪುಟಿನ್ ಉಕ್ರೇನ್ ಮೇಲೆ ಆಕ್ರಮಣ ಮಾಡಿ ದೇಶದ ಹಲವು ಭಾಗಗಳನ್ನ ನಾಶಪಡಿಸಿದ್ರು. ರಾಜತಾಂತ್ರಿಕತೆಯಲ್ಲಿ ತೊಡಗುವ ಮೂಲಕವಷ್ಟೇ ಶಾಂತಿ ಮತ್ತು ಸಮೃದ್ಧಿಯ ಮಾರ್ಗವನ್ನ ಕಂಡುಕೊಳ್ಬೇಕು ಅಂತ ವ್ಯಾನ್ಸ್ ಹೇಳತೊಡಗಿದ್ರು. ಈ ಮಾತು ಕೇಳ್ತಾ ಇದ್ದಂತೆ ಕೋಪಗೊಂಡ ಝೆಲೆನ್ಸ್ಕಿ ಪುಟಿನ್ ವಿಶ್ವಾಸಾರ್ಹ ವ್ಯಕ್ತಿಯಲ್ಲ ಅಂತ ವಾದಿಸುತ್ತಾ ರಷ್ಯಾ ಕ್ರಿಮಿಯಾವನ್ನ ವಶಪಡಿಸಿಕೊಂಡ ನಂತರ 2015ರಲ್ಲಿ ಸಹಿ ಹಾಕಿದ ಕದನ ವಿರಾಮ ಒಪ್ಪಂದದ ಬಗ್ಗೆ ಉಲ್ಲೇಖಿಸಿದ್ರು. ಪುಟಿನ್ ನಮ್ಮ ದೇಶದ ಭಾಗಗಳನ್ನ ಪೂರ್ವ ಮತ್ತು ಕ್ರಿಮಿಯಾದ ಭಾಗಗಳನ್ನ ಆಕ್ರಮಿಸಿಕೊಂಡಿದ್ದಾರೆ. ಆದರೂ ಅವರನ್ನ ಯಾರೂ ತಡೆಯಲಿಲ್ಲ. ಅವರು ತಮ್ಮಿಚ್ಛೆಗೆ ಅನುಸಾರ ತಮ್ಮ ಮನಸ್ಸಿಗೆ ಬಂದಂತೆ ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡಿ ದೇಶದ ಹಲವು ಭಾಗಗಳನ್ನ ವಶಕ್ಕೆ ಪಡೆದುಕೊಂಡ್ರು. ಅಮಾಯಕರ ಸಾವಿಗೆ ಕಾರಣರಾದ್ರು. ಇದೆಲ್ಲ ನಿಮ್ಗೆ ತಿಳಿದಿಲ್ವಾ ಅಂತ ಆಕ್ರೋಶಭರಿತರಾಗಿ ಪ್ರಶ್ನಿಸಿದ್ರು. ಈ ಹಂತದಲ್ಲಿ ಭಾವಾವೇಶಕ್ಕೊಳಗಾದಂತೆ ಕಂಡುಬಂದ ಝೆಲೆನ್ಸ್ಕಿ ಅಮೆರಿಕ ಉಪಾಧ್ಯಕ್ಷರಿಗೆ ಇತಿಹಾಸದ ಪಾಠ ಮುಂದುವರಿಸುತ್ತಾ, ಇಷ್ಟೆಲ್ಲ ಆದ್ರೂ ಪುಟಿನ್ ಕದನ ವಿರಾಮ ಒಪ್ಪಂದವನ್ನ ಉಲ್ಲಂಘಿಸಿದ್ರು, ನಮ್ಮ ಜನರನ್ನ ಕೊಂದರು, ಕೈದಿಗಳನ್ನ ವಿನಿಮಯ ಮಾಡಿಕೊಳ್ಳುವ ಒಪ್ಪಂದಕ್ಕೆ ಸಹಿ ಹಾಕಿದ ಬಳಿಕವೂ ಕೈದಿಗಳನ್ನ ವಿನಿಮಯ ಮಾಡಿಕೊಳ್ಳಲಿಲ್ಲ. ಜೆಡಿ, ನೀವು ಯಾವ ರೀತಿಯ ರಾಜತಾಂತ್ರಿಕತೆಯ ಬಗ್ಗೆ ಮಾತನಾಡ್ತಾ ಇದ್ದೀರಿ? ನಿಮ್ಮ ಮಾತಿನ ಅರ್ಥ ಏನು ಅಂತ ಪ್ರಶ್ನಿಸಿದ್ರು. ನಾನು ನಿಮ್ಮ ದೇಶದ ವಿನಾಶವನ್ನ ಕೊನೆಗೊಳಿಸುವ ರಾಜತಾಂತ್ರಿಕತೆಯ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅಂತ ವ್ಯಾನ್ಸ್ ತಿರುಗೇಟು ನೀಡಿದ್ರು. ಇಬ್ಬರ ನಡುವಿನ ಮಾತಿನ ಚಕಮಕಿ ಉದ್ವಿಗ್ನತೆ ಉಲ್ಬಣಗೊಳ್ಳಲು ಪ್ರಾರಂಭಿಸ್ತಾ ಇದ್ದಂತೆ ವ್ಯಾನ್ಸ್ ಧ್ವನಿ ಎತ್ತರಿಸಿದ್ರು. 3 ವರ್ಷಗಳ ಸಂಘರ್ಷವನ್ನ ಕೊನೆಗೊಳಿಸಲು ಪ್ರಯತ್ನಿಸ್ತಾ ಇರುವ ಟ್ರಂಪ್ಗೆ ಝೆಲೆನ್ಸ್ಕಿ ಅಗೌರವ ತೋರಿದ್ದಾರೆ ಅಂತ ಆರೋಪಿಸಿದ್ರು. ನೀವು ಓವಲ್ ಕಚೇರಿಗೆ ಬಂದು ಅಮೆರಿಕದ ಮಾಧ್ಯಮಗಳ ಮುಂದೆ ದಾವೆ ಹೂಡಲು ಪ್ರಯತ್ನಿಸೋದು ಅಗೌರವ ಅಂತ ನಾನು ಭಾವಿಸ್ತೀನಿ. ವಾಸ್ತವದಲ್ಲಿ ನೀವು ಅಮೆರಿಕ ಅಧ್ಯಕ್ಷರಿಗೆ ಧನ್ಯವಾದ ಹೇಳಬೇಕು ಅಂತ ವ್ಯಾನ್ಸ್ ನುಡಿದ್ರು. ಅಷ್ಟರಲ್ಲಿ ಝೆಲೆನ್ಸ್ಕಿಯು ಸಿಟ್ಟಾಗಿ, ನೀವು ಎಂದಾದ್ರೂ ಉಕ್ರೇನ್ಗೆ ಬಂದಿದ್ದೀರಾ? ನಾವು ಏನೇನ್ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ ಅಂತ ನೋಡಿದ್ದೀರಾ ಅಂತ ಪ್ರಶ್ನಿಸಿದ್ರು. ಆಗ ವ್ಯಾನ್ಸ್, ನಾನು ಅಲ್ಲಿಗೆ ಬಂದಿಲ್ಲ, ಆದ್ರೆ ಅಲ್ಲಿನ ಕಥೆಗಳನ್ನ ಕೇಳಿದ್ದೀನಿ, ನೋಡಿದ್ದೀನಿ. ನೀವು ನಿಮ್ಮ ಬಗ್ಗೆ ಪ್ರೊಪಗ್ಯಾಂಡಾ ಟೂರ್ ಮಾಡಲು ಅಲ್ಲಿಗೆ ಬೇರೆ ಬೇರೆ ನಾಯಕರನ್ನ ಕರೆಸ್ಕೊಳ್ತೀರಾ ಅಂತ ನನಗೆ ತಿಳಿದಿದೆ. ಓವೆಲ್ ಕಚೇರಿಗೆ ಬಂದು ನಿಮ್ಮ ದೇಶದ ವಿನಾಶವನ್ನ ತಡೆಯಲು ಪ್ರಯತ್ನಿಸ್ತಾ ಇರುವ ಆಡಳಿತದ ಮೇಲೆ ದಾಳಿ ಮಾಡೋದು ಗೌರವಯುತ ಅಂತ ನೀವು ಭಾವಿಸ್ತೀರಾ ಅಂತ ಕೇಳಿದ್ರು. ಆಗ ಝೆಲೆನ್ಸ್ಕಿ, ಉಕ್ರೇನ್ ಯುದ್ಧವು ಮುಂದುವರೆದ್ರೆ ಅದರ ದುಷ್ಪರಿಣಾಮವನ್ನ ಅಮೆರಿಕ ಕೂಡ ಅನುಭವಿಸಲಿದೆ ಅಂತ ಹೇಳಿದ್ರು. ಝೆಲೆನ್ಸ್ಕಿ ಅವರಿಂದ ಈ ಮಾತು ಹೊರಬೀಳ್ತಾ ಇದ್ದಂತೆಯೇ ಅಷ್ಟು ಹೊತ್ತು ಮೌನವಾಗಿ ಇಬ್ಬರ ಜಗಳವನ್ನ ವೀಕ್ಷಿಸ್ತಾ ಇದ್ದ ಟ್ರಂಪ್
ಮಧ್ಯಪ್ರವೇಶಿಸಿದ್ರು. ನಾವು ಏನನ್ನ ಅನುಭವಿಸ್ತೀವಿ ಅಂತ ನಿರ್ದೇಶಿಸುವ ಸ್ಥಿತಿಯಲ್ಲಿ ನೀವಿಲ್ಲ ಅಂತ ಝೆಲೆನ್ಸ್ಕಿ ವಿರುದ್ಧ ಟ್ರಂಪ್ ಕಿಡಿಕಾರಿದ್ರು. ವ್ಯಾನ್ಸ್ ಮಧ್ಯಪ್ರವೇಶಿಸಿ ಅಮೆರಿಕ ನಿಮಗೆ ಅಷ್ಟೊಂದು ನೆರವಾಗಿದೆ, ಆದ್ರೆ ಝೆಲೆನ್ಸ್ಕಿ ಯುಎಸ್ಗೆ ಕೃತಜ್ಞರಾಗಿಲ್ಲ. ನೀವು ಒಮ್ಮೆಯಾದ್ರೂ ಅಮೆರಿಕಕ್ಕೆ ಧನ್ಯವಾದ ಹೇಳಿದ್ದೀರಾ ಅಂತ ಪ್ರಶ್ನಿಸಿದ್ರು. ಕೋಪಗೊಂಡ ಝೆಲೆನ್ಸ್ಕಿ ಬಹಳಷ್ಟು ಬಾರಿ ಹೇಳಿದ್ದೀನಿ ಅಂತ ತಿರುಗೇಟು ನೀಡಿದ್ರು. ಸುಮಾರು 3 ನಿಮಿಷಗಳ ಕಾಲ ನಡೆದ ಈ ವಾಗ್ವಾದವು ಕೊನೆಗೆ ಝೆಲೆನ್ಸ್ಕಿ ಮತ್ತವರ ನಿಯೋಗವು ಶ್ವೇತ ಭವನದಿಂದ ಹೊರ ಹೋಗುವಲ್ಲಿಗೆ ಬಂದು ತಲುಪಿತು.